ಓಂ ಸುಬ್ರಹ್ಮಣ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆ ಎ ಇಂದ ಝೆಡ್ ತನಕ ABCD ಈ ಅಕ್ಷರಗಳಿರುತ್ತಲ್ಲ, ಇವತ್ತಿನ ದಿವಸ ನಾವು ಹೆಸರಿನ ಪ್ರಕಾರ ವರ್ಷ ಭವಿಷ್ಯ ತಗೋಬೋದು. ಹಾಗೆ ರಾಶಿ ಪ್ರಕಾರ ತಗೊಳ್ತೀವಿ, ಜನ್ಮ ದಿನಾಂಕ, ಅದರ ರಾಶಿ, ಅದರ ಪ್ರಕಾರ ವರ್ಷ ಭವಿಷ್ಯವನ್ನು ಹೇಳ್ಕೊಳ್ತಕ್ಕ. ಆದರೆ ಯಾವುದೇ ವರ್ಷ ಬಂದಾಗ ಕೆಲವು ಆಲ್ಫಾಬೆಟ್ಸಲ್ಲಿ ಕೆಲವು ಲೆಟರ್ಗಳಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಈ ವರ್ಷ 2026ರಲ್ಲಿ ಎಸ್ ಅಕ್ಷರದಿಂದ ಪ್ರಾರಂಭ ಆಗ್ತಕ್ಕಂಥವ್ರಿಗೆ, ಎಸ್ ಅಕ್ಷರದಿಂದ ಪ್ರಾರಂಭ ಆಗ್ತಕ್ಕಂಥವ್ರಿಗೆ ಈ 2026 ಸಾಕಷ್ಟು ಶುಭ ಫಲಗಳನ್ನು, ತಿರುವುಗಳನ್ನು, ಸಂತೋಷವನ್ನು ಕೊಡ್ತಕ್ಕಂತಹ ಸಾಧ್ಯತೆ ಭಾಳಷ್ಟು ಜಾಸ್ತಿ ಇದೆ. ಯಾಕೆಂದರೆ 2026ರಲ್ಲಿ ಈ ಎಸ್ ಅಕ್ಷರದಿಂದ ಪ್ರಾರಂಭ ಆಗ್ತಕ್ಕಂಥ ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಪ್ರತಿಯೊಬ್ಬರು ಅಷ್ಟೇ ಒಂದು ಕಂಪನಿಯನ್ನು ತಗೋಬೋದು. ಯಾವುದಾದ್ರೂ ಎಸ್ ಅಕ್ಷರದಿಂದ ಪ್ರಾರಂಭ ಆಗ್ತಕ್ಕಂಥ ಕಂಪನಿಯೂ ಕೂಡ, ಹಾಗೆ ಎಸ್ ಅಕ್ಷರದಿಂದ ಪ್ರಾರಂಭ ಆಗ್ತಕ್ಕಂಥ ಪ್ರತಿಯೊಂದಕ್ಕೂ ಸಹ ಈ ವರ್ಷದಲ್ಲಿ ಸಾಕಷ್ಟು ಅದೃಷ್ಟ ಇದೆ. ಅದು ಈ ಮಾಸನ, ಮುಂದಿನ ಮಾಸನ ಹಂಗೆ ಬರಲ್ಲ, ವರ್ಷ ಪೂರ್ತಿ ಭಾಳಷ್ಟು ಅದೃಷ್ಟ ಇರ್ತಕ್ಕಂಥದ್ದು. ಯಾಕೆ ಅಂದರೆ ಧರ್ಮಕಾರಕ ಆಗಿರ್ತಕ್ಕಂಥವನು, ಕರ್ಮಕಾರಕ ಆಗಿರ್ತಕ್ಕಂಥವನು, ಹಾಗೆ ಮೋಕ್ಷಕ್ಕೆ ಕೂಡ ಎಲ್ಲೋ ಒಂದು ಕಡೆ ಕೇತುವಿನ ಅನುಗ್ರಹ, ಅಂದರೆ ಶನಿಯ ಅನುಗ್ರಹ, ಗುರುವಿನ ಅನುಗ್ರಹ, ಕೇತುವಿನ ಅನುಗ್ರಹ ಈ ಅಕ್ಷರದಿಂದ ಪ್ರಾರಂಭ ಆಗ್ತಕ್ಕಂಥವ್ರಿಗೆ ಒಂದಿನ ಬಿಟ್ಟು ಒಂದಿನ ಸೇರಿಕೊಂಡ್ರೂ ಕೂಡ ವರ್ಷ ಪೂರ್ತಿ 80% ಭಾಗ ಶುಭವಾಗಿದೆ. ಚಿಂತೆ ಮಾಡಬೇಡಿ, ಪ್ರಯತ್ನ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಿ, ಆಲೋಚನೆಗಳನ್ನು ನಿರ್ಮಲವಾಗಿಟ್ಕೊಂಡು ನೀವು ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಲ್ಲೀನರಾಗಿದ್ದರೆ ಫಲಿತಾಂಶ ನಿಮಗೆ ಭಾಳಷ್ಟು ಇರುತ್ತೆ. ಯಾಕೆಂದರೆ ಭಗವದ್ಗೀತೆಯಲ್ಲೇ ಹೇಳುತ್ತೆ, ನಿನ್ನ ಕೆಲಸ ನೀನು ಮಾಡು, ಫಲಿತಾಂಶಕ್ಕಾಗಿ ಕಾಯಬೇಡ, ಅದು ನಂದು ಜವಾಬ್ದಾರಿ ಅಂತ. ಅದೇ ರೀತಿ ನೋಡೋಕ್ಕೆ ಹೋದಾಗ 2020ರಲ್ಲಿ ಎಸ್ ಅಕ್ಷರದಿಂದ ಪ್ರಾರಂಭ ಆಗ್ತಕ್ಕಂಥವ್ರಿಗೆ ಅದೃಷ್ಟವೂ ಅದೃಷ್ಟ ಅಂತ ಹೇಳ್ತಾ, ಯಾವ ರೀತಿಯ ಅದೃಷ್ಟ? ಗುರು ಕೇತು ಅದೃಷ್ಟ, ಹಾಗೆಯೇ ಶನಿಯ ಅದೃಷ್ಟ. ಗುರು ಅದೃಷ್ಟ ಇದ್ದಾಗ, ಶನಿ ಅದೃಷ್ಟ ಇದ್ದಾಗ, ಕೇತು ಅದೃಷ್ಟ ಇದ್ದಾಗ, ಎಷ್ಟೋ ಜನ ಈ ರಾಶಿಗೆ ಎಲ್ಲೋ ಕುಂಭ ರಾಶಿಗೆ ಬರ್ತಾರೆ, ಮಕರ ರಾಶಿಗೆ ಬರ್ತಾರೆ, ಇಲ್ಲಿ ಶನಿ ಕಾಟ ಇದೆ, ಸಾಡೆ ಸಾತಿ, ಅದೆಲ್ಲ ಪಕ್ಕಕ್ಕಿಟ್ಬಿಡಿ. ಈ ಗ್ರಹಗಳ ಶುಭ ಫಲ ಇರೋದ್ರಿಂದ ನಿಮಗೇನಾಗುತ್ತೆ, ವೈವಾಹಿಕ ಜೀವನಗಳಲ್ಲಿ ಮಾರ್ಪಾಡಾಗ್ತಕ್ಕಂಥದ್ದು, ಆರ್ಥಿಕ ಬದಲಾವಣೆ ಆಗಿರ್ತಕ್ಕಂಥದ್ದು, ವೃತ್ತಿ ಜೀವನ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಆರೋಗ್ಯದಲ್ಲಿ, ಯಾಕೆಂದರೆ ಶನಿ ಕೂಡ ಆರೋಗ್ಯ, ಶನಿ ಆರೋಗ್ಯದಲ್ಲೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿರುತ್ತೆ. ಹಾಗೆಯೇ ಜೂನ್ 2ರವರೆಗೆ ಒಂಥರದ ಬಲ, ಜೂನ್ 2ರ ನಂತರ ಮತ್ತೊಂದು ಬಲ ಕೂಡ ಬರ್ತಕ್ಕಂಥದ್ದು, ದೀರ್ಘಕಾಲದ ಅನಾರೋಗ್ಯಗಳು ಸುಧಾರಣೆ ಆಗ್ತಕ್ಕಂಥದ್ದು, ಹೊಸ ಆಲೋಚನೆಗಳು, ಧೈರ್ಯ ಜಾಸ್ತಿ ಬರ್ತಕ್ಕಂಥದ್ದು, ನಿರ್ಧಾರಗಳು ಗಟ್ಟಿ ಆಗ್ತಕ್ಕಂಥ ಯೋಗ. ಪ್ರಾರಂಭಿಕವಾಗಿ ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರೂ ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯದಿಂದ ಮುನ್ನುಗ್ಗಿ ಗೌರವ ಸಿಗುತ್ತೆ, ಫಲಿತಾಂಶಗಳು ಸಿಗುತ್ತೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಇರ್ಬೋದು, ಕಾರ್ಮಿಕರಿಗೆ ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು, ಉದ್ಯಮೆದಾರರಿಗೆ ಮತ್ತೊಂದು ಉದ್ಯಮ ಮಾಡ್ತಕ್ಕಂಥದ್ದು, ರಾಜಕೀಯ ವ್ಯಕ್ತಿಗಳಿಗೆ ಸ್ಥಾನಮಾನ, ಎಲ್ಲೋ ಒಂದು ಕಡೆ ಮಿನಿಸ್ಟರ್ ಪದವಿ, ಇನ್ನೊಂದು ಮತ್ತೊಂದು ಯಾವುದೋ ಒಂದು ಚೇರ್ಮನ್ ಆಗ್ಬೋದು, ಹಾಗೆ ಕಾರ್ಪೊರೇಟರ್ ಆಗ್ಬೋದು. ಈ ವರ್ಷದಲ್ಲಿ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು, ಮನೆ ತಗೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ, ಫ್ಲ್ಯಾಟ್ ತಗೊಳ್ಳೋ ಯೋಗ, ಹೂಡಿಕೆಯಿಂದ ಶುಭ ಆಗ್ತಕ್ಕಂಥ ಯೋಗ, ಪ್ರೇಮ ವ್ಯವಹಾರಗಳಿಗೆ ಬಾಂಧವ್ಯಗಳು ಚೆನ್ನಾಗಿ ಆಗ್ತಕ್ಕಂಥದ್ದು, ಶುಭ ಸಮಾರಂಭಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ವಿದೇಶಗಳಿಗೆ ಹೋಗ್ತಕ್ಕಂಥದ್ದು, ವಿದೇಶಗಳ ಅಲ್ಲಿ ಉದ್ಯೋಗ ಸಿಗ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ಗುರಿ ಸಾಧನೆ ಆಗುತ್ತೆ, ತಾಳ್ಮೆ ಇರುತ್ತೆ, ಸಹನೆ ಇರುತ್ತೆ, ಹಾಗೆ ಹಳೆ ಬಾಕಿ ಕೂಡ ವಸೂಲಿ ಆಗುತ್ತೆ, ನಿಮ್ಮ ಬಾಕಿ ಕೂಡ ತೀರುತ್ತೆ. ಇಂತಹ ಇಷ್ಟೊಂದು ಅದ್ಭುತ ಇರತಕ್ಕಂಥದ್ದು ಎಸ್ ಅಕ್ಷರದಿಂದ ಪ್ರಾರಂಭ ಆಗ್ತಕ್ಕಂಥ ಪ್ರತಿಯೊಬ್ಬರಿಗೂ, ಮಹಿಳೆಯರಿಗೆ, ಪುರುಷರಿಗೆ 2026ರಲ್ಲಿ ಅದೃಷ್ಟವೇ ಅದೃಷ್ಟ ಅನ್ನೋದಕ್ಕಿಂತ ಅದೃಷ್ಟವೋ ಅದೃಷ್ಟ, ಡಬಲ್ ಧಮಾಕ ಅಂತ ಹೇಳ್ತಾ, ಶುಭ ಆಗಲಿ, ಇನ್ನೂ ಒಳ್ಳೆಯದಾಗಲಿ ಅಂತೂ ಕೂಡ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.